ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹೌದು, ಇವತ್ತು ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೇನೆ. ಬಿಕಾಸ್ ನೀವು ಈಗಾಗಲೇ ನನ್ನ ತಮ್ಮನೇಲಿ ನೋಡಿರ್ತೀರಾ. ಹೌದು, ನನ್ನ ತಂಗಿಗೆ ಡೆಲಿವರಿ ಆಗಿದೆ. ಯಾವ ಮಗು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನಾನು ಡೆಲಿವರಿಗೂ ಮುಂಚೆನೇ ಶಾಪಿಂಗ್ ಹೋಗಿದ್ದೆ. ತೊಕ್ಕೊಟ್ಟು ಸಾಗರಿಗೆ ಹೋಗಿದ್ದೆ. ಯಾಕಂದರೆ ನನ್ನ ನಾದಿನಿಗೆ ಸ್ವಲ್ಪ ಮ್ಯಾರೇಜ್ ಶಾಪಿಂಗೆಲ್ಲ ಆಗಬೇಕಿತ್ತು. ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗಿದ್ದೆ. ನಾವು ಮಧ್ಯಾಹ್ನ ನಂತರ ಹೋಗಿದ್ದು. ಅಲ್ಲಿ ಶಾಪಿಂಗೆಲ್ಲ ಮುಗಿಸುವಾಗ ತುಂಬ ಲೇಟ್ ಆಗಿತ್ತು, ನೈಟ್ ಆಗಿತ್ತು. ಆ ಟೈಮಲ್ಲಿ ನನಗೆ ಅಮ್ಮ ಕಾಲ್ ಮಾಡಿದರು, ತಂಗಿನ ಅಡ್ಮಿಟ್ ಮಾಡಿದ್ದೇವೆ ಅಂತ ಹೇಳಿದರು. ಏನು ಮಾಡೋದು, ನಾನು ಶಾಪಿಂಗೆಲ್ಲ ಆದ ನಂತರ ಅಲ್ಲಿಗೆ ಹೋಗುವಂತ ಡಿಸೈಡ್ ಮಾಡಿದೆ. ಅಮ್ಮ ಹೇಳಿದರು ನೀನು ಇಲ್ಲಿಗೆ ಬಂದುಬಿಡು ಅಂತ. ಮತ್ತು ನಾನು ಅಲ್ಲಿ ಬಿಲ್ಲೆಲ್ಲ ಆದ ನಂತರ ಅಲ್ಲಿಗೆ ಹೋದೆ. ಆ್ಯಕ್ಚುಲಿ ನಾನು ಹಾಸ್ಪಿಟಲ್ಗೆ ರೀಚ್ ಆಗುವಾಗ 8:15 ಎಲ್ಲ ಆಗಿತ್ತು. ಯಾವ ಹಾಸ್ಪಿಟಲ್ ಅಂತಲೇ ಹೇಳಲಿಲ್ಲ, ಜನಪ್ರಿಯ ಹಾಸ್ಪಿಟಲ್, ಇವಾಗ ಎಲ್ರಿಗೂ ಗೊತ್ತಿರುವುದೇ, ರೀಸೆಂಟಾಗಿ ಓಪನ್ ಆಗಿದೆ. ಆಮೇಲೆ ಅಲ್ಲಿಗೆ ಹೋದ ನಂತರ ಡಿನ್ನರ್ ಏನು ಮಾಡಿರಲಿಲ್ಲಲ್ಲ. ನನ್ನ ಮೈದುನ ಕಿಲಿ ಪರೋಟ ಅಂತೆ, ಇದು ಕೇರಳದಲ್ಲಿ ತುಂಬ ಫೇಮಸ್. ಬಟ್ ನನಗೆ ಕನ್ನಡದಲ್ಲಿ ಏನು ಹೇಳುವುದು ಅಂತ ಗೊತ್ತಿಲ್ಲ. ತುಂಬ ಸ್ಪೆಷಲ್. ಏನಂದರೆ ಬಾಳೆ ಎಲೆ ಇದೆಯಲ್ವ, ಅದರಲ್ಲಿ ಫೋಲ್ಡ್ ಮಾಡಿ ಕೊಡ್ತಾರೆ. ಅದರಲ್ಲಿ 1-2-3 ಪರೋಟ ಇರಬೇಕು. ಅದಕ್ಕೊಟ್ಟಿಗೆ ಚಿಕನ್ ಆರ್ ಮಟನ್ ಏನಾದರೂ ಹಾಕಿ ಕೊಡ್ತಾರೆ. ಇದು ತುಂಬ ಅಂದರೆ ಹೀಗೆ ಮಾಡಿದ ನಂತರ ತುಂಬ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿತ್ತು ತಿನ್ನಲಿಕ್ಕೆ. ಇವಾಗ ತಂಗಿ ತಿಂದ ನಂತರ, ಡಿನ್ನರೆಲ್ಲ ಆದ ನಂತರ ಅವಳನ್ನು ಲೇಬರ್ ರೂಮ್ಗೆ ಕರ್ಕೊಂಡು ಹೋದರು. ಇವಾಗ ನಾವು ಕೂಡ ಅಷ್ಟೇ, ನಮ್ಮದು ಕೂಡ ಆದ ನಂತರ ನಾವು ಕೂಡ ಹೋಗಬೇಕಲ್ವ. ನಮ್ಮದು ರೂಮ್ ಮೇಲೆ ಇತ್ತು, ನಾವು AC ರೂಮ್ ಬುಕ್ ಮಾಡಿದ್ವಿ 3rd ಫ್ಲೋರಲ್ಲಿ. ಮತ್ತು ಲೇಬರ್ ರೂಮ್ 1st ಫ್ಲೋರಲ್ಲಿ ಇತ್ತು. ಅಲ್ಲಿಗೆ ಇವಾಗ ಹೋಗಬೇಕು ನಾವು. ಸ್ನಾನ ಎಲ್ಲ ಮಾಡಿ, ನಾನು ಹೇಗೋ ಹಾಗೆ ಹೋಗಿದ್ನಲ್ವ, ನಜಲ್ ಹಣ್ಣು ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿದ ನಂತರ ನಾವು ಕೂಡ ಅಲ್ಲಿಗೆ ಹೋದ್ವಿ. ಆ್ಯಕ್ಚುಲಿ ನಮ್ಮನ್ನು ಒಳಗೆ ಬಿಡೋದಿಲ್ಲ, ಬಟ್ ಹೊರಗಾದರೂ ಕೂತ್ಕೊಳ್ಬೋದಲ್ವ, ಏನಾಗುತ್ತೋ ಅಂತ ನಮಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ನಾವು ಇವಾಗ ಹೋಗ್ತಿದ್ದೇವೆ ನೋಡಿ. ಆಂಟಿ ನೋಗು ಪೋಯ್, ಆಂಟಿ ಕುಬ್ಬಾಯಲು, ಆಂಟಿ ಕುಬ್ಬಾಯಲು. ಹಾಂ, ಆಮೇಲೆ ಈ ಕ್ಲೋತ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಮರ್ತೋಗಿತ್ತು, ಅಂದರೆ ರೂಮಲ್ಲಿ ಇತ್ತು. ನಾನು ಒಮ್ಮೆ ಲೇಬರ್ ರೂಮ್ಗೆ ಹೋಗಿ ಮತ್ತೆ ಪುನಃ ಬಂದದನ್ನು ತಗೊಂಡೋದೆ. ಆಮೇಲೆ ಅಮ್ಮ ಒಂದ್ಸಲ ಅವಳು ನೋಡಬೇಕು ಅಂತ ಹೇಳಿದರು, ಅದಕ್ಕಾಗಿ ಇವಾಗ ಒಳಗೆ ಹೋಗ್ತಿದ್ದಾರೆ. ಆ್ಯಕ್ಚುಲಿ ನಾವು ಯಾವಾಗ ಇಲ್ಲಿಗೆ ಬಂದಿದ್ದೇವೆ ಅಂದರೆ ಥರ್ಸ್ಡೇ ಬಂದಿದ್ದೇವೆ. ಥರ್ಸ್ಡೇ ನೈಟ್ ಅವಳನ್ನು ಅಡ್ಮಿಟ್ ಮಾಡಿದ್ದಾರೆ. ಆದರೂ ಕೂಡ ಅವಳಿಗೆ ಪೇಯ್ನ್ ಬರಲೇ ಇಲ್ಲ. ಒಂದು 2% ಅಷ್ಟು ಕರ್ವಿಕ್ಸ್ ಓಪನ್ ಆಗಿತ್ತು ಅಷ್ಟೇ. ಆಮೇಲೆ ತುಂಬ ಲೇಟ್ ಆಯಿತು. ಒಂದು ಸಲ ಪೇಯ್ನ್ ಅನುಭವಿಸಿದ್ದಾಳೆ, ಅಂದರೆ ಅದು 2% ಓಪನ್ ಆದಾಗ ಪೇಯ್ನ್ ಬರ್ತದಲ್ವ. ನಮಗೂ ಕೂಡ ತುಂಬ ಗಾಬರಿ ಆಗಿತ್ತು, ಏನು ಇದು ಪೇಯ್ನ್ ಬರ್ತಾನೆ ಇಲ್ವಲ್ಲ ಅಂತ. ಬಟ್ ಏನಂದರೆ ಇದು ಸ್ಟಾರ್ಟಿಂಗ್ ಅಲ್ವಾ, ಫಸ್ಟ್ ಡೆಲಿವರಿ ಅಲ್ವಾ, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದರು ಡಾಕ್ಟರ್. ಹಾಗೆ ನಾವು ವೆಯ್ಟ್ ಮಾಡ್ತಾನೆ ಇದ್ವಿ. ಯಾವುದೇ ಒಂದು ಅಪ್ಡೇಟ್ ಕೂಡ ಸಿಗಲಿಲ್ಲ ನಮಗೆ. ಬೆಳಿಗ್ಗೆ ನೋಡುವಂತ ಆಯಿತು. ಇವಾಗ ನೋಡಿದ್ದು ಜನಪ್ರಿಯ ಹಾಸ್ಪಿಟಲ್, ಇದು ಔಟ್ಸೈಡ್. ಇದರ ಫ್ರಂಟ್ ಆಪೋಸಿಟ್ ಸೈಡಲ್ಲಿ ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಕೂಡ ಇದೆ. ಆಮೇಲೆ ಫ್ರೈಡೆ ಮಾರ್ನಿಂಗ್, ಇವರು ಡಾಕ್ಟರ್ ಹೇಳಿದರು ಫ್ರೈಡೆ ನೈಟ್ ಆಗ್ಬೋದು ಅಂತ. ಆವಾಗಲೂ ಕೂಡ ನಾವು ವೆಯ್ಟ್ ಮಾಡಿದ್ವಿ. ಡಾಕ್ಟರ್ ಯಾರು ಅಂತ ಹೇಳಿಲ್ಲಲ್ವ ನಾವು. ಡಾಕ್ಟರ್ ಹೆಸರು ಫಾತಿಮಾ ಇಸ್ಮತ್ ಅಂತ, ತುಂಬ ಒಳ್ಳೆಯ ಡಾಕ್ಟರ್ ಅವರು, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಹಾಗೆ ಅಲ್ಲಿರುವ ನರ್ಸ್ ಕೂಡ ಅಷ್ಟೇ, ಅವರು ಕೂಡ ಕೆಲವೊಂದು ಕಡೆ ನರ್ಸ್ಗಳು ಕೂಡ ಅಷ್ಟೊಂದು ಕೇರ್ ಎಲ್ಲ ಮಾಡಲ್ಲ, ಬಟ್ ಇಲ್ಲಾಗಲ್ಲ, ತುಂಬ ಕೇರ್ ಮಾಡ್ತಾರೆ. ಆಮೇಲೆ ಮಧ್ಯಾಹ್ನ
ಊಟ ಮಾಡಬೇಕಲ್ವಾ, ಇದು ಮಧ್ಯಾಹ್ನದ್ದು, ಇದು ಕ್ಯಾಂಟೀನಿಂದಲೇ ಸಿಕ್ಕಿದ್ದು ನಮಗೆ. ಹೊರಗಿನ ಫುಡ್ ಬೇಡ ಅಂತ ನಾವು ಅಂದ್ಕೊಂಡ್ವಿ. ಸೊ ಊಟ ಎಲ್ಲ ಮಾಡಿದ ನಂತರ ಮತ್ತೆ ಸಂಜೆ ಆಗುವಾಗ ಸ್ವಲ್ಪ ನೋವು ಬರ್ತಿದೆ ಅಂತ ಹೇಳಿದರು. ಸೊ ನಾನೇನು ಏನಾದರೂ ನಮ್ಮ ಕೈಲಾಗುವಷ್ಟು ನಾವು ಮಾಡಬೇಕಲ್ವ, ಅಂದರೆ ಪ್ರೇ ಮಾಡೋದ್ರಿಂದಾಗಲಿ ಏನಾದರೂ ಓದೋದ್ರಿಂದಾಗಲಿ ಏನಾದರೂ ಮಾಡಬೇಕಲ್ವ. ನಮ್ಮ ದೇವರು ನಮ್ಮನ್ನು ಕೈ ಬಿಡಲ್ಲ ಅಂತ ಒಂದೇ ಒಂದು ಹೋಪ್ ಇತ್ತು ನಮಗೆ. ಸೊ ಅದಕ್ಕೆ ನಾನು ಮತ್ತೆ ಸೂರ ಎಲ್ಲ ಓದಿದೆ. ಹಾಗೆ ಫ್ರೈಡೇನೂ ಕೂಡ ವೆಯ್ಟ್ ಮಾಡಿದ್ವಿ. ನೈಟ್ ಇವತ್ತು ಅವಳು ಡೆಲಿವರಿ ಆಗ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ಫ್ರೈಡೇನೂ ಆಗಲಿಲ್ಲ. ನಮಗೆ ತುಂಬ ಅಂದರೆ ತುಂಬ ಬೇಸರ ಆಯಿತು. ಮತ್ತು ಡಾಕ್ಟರ್ ಹೇಳಿದರು, ಅಂದರೆ ನಾಳೆ ಬೆಳಿಗ್ಗೆ ಕೂಡ ನೋಡುವ ಅಂತ, ವೆಯ್ಟ್ ಮಾಡುವ ಅಂತ ಹೇಳಿದರು. ಯಾಕಂದರೆ ಮಗುವಿಗೆ ತಾಯಿಗೆ ಏನು ಕೂಡ ಪ್ರಾಬ್ಲಮ್ ಇಲ್ಲದೆ ಎಲ್ಲ ಕಡೆನೂ ವೆಯ್ಟ್ ಮಾಡ್ತಾರೆ. ಸೊ ನಮ್ಗೆ ಅದೊಂದು ಹೋಪ್ ಇತ್ತು. ಫೈನಲಿ ಸ್ಯಾಟರ್ಡೇ 4 o'clockಗೆ ಡೆಲಿವರಿ ಆಯಿತು. ನಮಗೆ ನಮ್ಮ ಸಂತೋಷಕ್ಕೆ ಒಂದು ಮಿತಿನೇ ಇರಲಿಲ್ಲ. ತುಂಬ ವೆಯ್ಟ್ ಮಾಡಿದ ನಂತರ ಒಂದು ಗುಡ್ ನ್ಯೂಸ್ ಕೇಳುವಾಗ ಹೇಗಿರಬೇಡ ಹೇಳಿ. ಸೊ ಇವಾಗ ಅಮ್ಮ ಎಲ್ಲ ರೆಡಿ ಮಾಡ್ತಿದ್ದಾರೆ. ಹಾಗೆ ಅವನು ಡೈಪರ್ಸ್ ಎಲ್ಲ ತಗೊಂಡು ಬಂದ. ಮತ್ತೆ ಅವರು ವೆಯ್ಟ್ ಮಾಡಲ್ಲ, ಎಲ್ಲನೂ ಅವಾಗವಾಗಲೇ ಅವರಿಗೆ ತಂದು ಕೊಡಬೇಕು. ಸೊ ಖುಷಿ ಆಯಿತು ನಮಗೆ. ಮಗುವನ್ನೆಲ್ಲ ತೋರಿಸಿದರು. ಮಾಷಾ ಅಲ್ಲಾ, ತಂಗಿ ಮತ್ತು ಮಗು ಇಬ್ಬರು ಸೇಫ್ ಆಗಿದ್ದಾರೆ, ತುಂಬ ಹುಷಾರಾಗಿದ್ದಾರೆ. ಮತ್ತು ನೋಡಿ, ಅದು ಝಮ್ ವಾಟರ್ ಇದೆಯಲ್ವಾ, ಈ ಝಮ್ ವಾಟರ್ ಮತ್ತು ಡೇಟ್ಸ್ ಇದನ್ನೆಲ್ಲ ಮಗುವಿಗೆಲ್ಲ ಕೊಟ್ವಿ ನಾವು. ನೋಡಿ, ಇವಳಿಗೆ ಹೇಳ್ತಿದ್ದೆ, ಇವಳು ಕೂಡ ಬೇಬಿ ನೋಡಿದ್ಲು. ಆಮೇಲೆ ಅವಳಿಗೆ ತುಂಬ ಖುಷಿ, ಯಾಕಂದರೆ ಅವಳಿಗೆ ಗೊತ್ತಿಲ್ಲ. ಅದು ನೋಡಿದ ನಂತರ ಏನೆಲ್ಲ ಹೇಳ್ತಿದ್ಲು, ಆಂಟಿ ಮಗು ಅಂತೆಲ್ಲ. ಆಮೇಲೆ ಏನು ಬಿಸಿ ಹೆರಿಗೆ ಆದ ನಂತರ ಬಿಸಿ ಕಾಫಿ ಎಲ್ಲ ಕೊಡಬೇಕಲ್ವ. ಸೊ ನಾನು ಕೆಳಗೆ ಹೋಗಿ ತಂದೆ ಕೆಫೆಯಿಂದ. ಸೊ ಇವಾಗ ಅಮ್ಮ ಅವಳನ್ನು ನೋಡ್ಲಿಕ್ಕೆ ಹೋಗ್ತಿದ್ದಾರೆ ಫಸ್ಟ್ ಡೆಲಿವರಿ ಆದ ನಂತರ. ಮತ್ತು ಹಸ್ಬೆಂಡ್ ಕೂಡ ಹಾಗೆ, ಅವನು ಕೂಡ ಹೋಗ್ದ ಒಳಗೆ. ಆಮೇಲೆ ನನ್ನ ಮಗು ಏನು ಗೊತ್ತಾ, ಅವಳದ್ದು ರಗಾಳೆ ಇರಲಿಲ್ಲ. ನಾನೇನೋ ಕೂಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳಿಗೆ ಒಂಥರ ಅಲ್ಲಿ ಆಟ ಆಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು. ಆ ಕಡೆ ಈ ಕಡೆ ಹೋಗ್ತಿದ್ಲು. ಲಿಫ್ಟಲ್ಲಿ ಹೋಗುವಾಗಂತೂ ತುಂಬ ಖುಷಿ ಅವಳಿಗೆ. ನಾನು ಹೋಗೋದಕ್ಕಿಂತ ಮುಂಚೆನೇ ಹೋಗ್ತಾ ಇದ್ಲು. ನೋಡಿ, ಇವಾಗ ಹೋಗ್ತಿದ್ದಾಳೆ ನೋಡಿ. ನಾನು ನೀರು ತರಕ್ಕೆ ಹೋಗ್ತಿದ್ದೇನೆ, ಬಿಸಿ ನೀರು ಆಗಬೇಕಲ್ವ ತಂಗಿಗೆ. ಸೊ ಅಲ್ಲೇ ಇದೆ, ಅದಕ್ಕೆ ಹೋಗ್ತಿದ್ದೇನೆ ಇವಾಗ. ಆಮೇಲೆ 2 ಗಂಟೆ ಆದ ನಂತರ ತಂಗಿ ಮತ್ತು ಮಗುವನ್ನು ರೂಮಿಗೆ ಶಿಫ್ಟ್ ಮಾಡಿದರು. ಇವಳು ಹೇಳ್ತಿದ್ಲು, ನನಗೆ ಐಸ್ ಬೇಕು, ಜ್ಯೂಸ್ ಬೇಕು ಅಂತೆಲ್ಲ. ಬಟ್ ಅಮ್ಮ ಬಿಡಲಿಲ್ಲ. ಅಮ್ಮಂದಿರು ಎಷ್ಟಾದರೂ ಅಷ್ಟೇ ಅಲ್ವಾ, ಏನು ಫಸ್ಟಿಗೆ ಅದು ಕುಡಿಬಾರ್ದು ಅಂತ, ಶೀತ ಆಗುತ್ತೆ ಅಂತೆಲ್ಲ ಕೊಡೋದಿಲ್ಲ. ಸೊ ಫಸ್ಟಿಗೆ ಒಂದು ದಿನ ಅಡ್ಜಸ್ಟ್ ಮಾಡು ಅಂತ ಹೇಳ್ತಿದ್ರು. ಆಮೇಲೆ ನರ್ಸ್ ಎಲ್ಲ ಬಂದು ಮಗುವನ್ನು ಮತ್ತು ಅವಳನ್ನೆಲ್ಲ ಚೆಕ್ ಮಾಡಿದರು. ಮತ್ತು ನೋಡಿ, ಇವಾಗ ಮಗುವನ್ನೆಲ್ಲ ಚೆಕ್ ಮಾಡ್ತಿದ್ದಾರೆ. ಆಮೇಲೆ ಬೆಳಿಗ್ಗೆ ಆಯಿತು. ಬೆಳಿಗ್ಗೆಗೆ ಒಂದೊಳ್ಳೆ ವಡೆ ಆರ್ಡ್ರ್ ಮಾಡಿದ್ವಿ. ಯಾಕಂದರೆ ನಮಗೆ ವಡೆ ತಿನ್ನಬೇಕು ಅಂತ ಅನಿಸ್ತು. ಅವಳು ಹೇಳಿದ್ಲು ವಡೆನೇ ಆಗ್ಬೋದು ಅಂತ. ಅಮ್ಮ ಬೈತಿದ್ರು ಈ ಥರ ಎಲ್ಲ ತಿನ್ನಬೇಡ ಅಂತ. ಆಮೇಲೆ ಒಂದೊಂದು ಸಲ ಹೋಟೆಲಲ್ಲಿ ಆರ್ಡ್ರ್ ಮಾಡ್ತಿದ್ವಿ, ಒಂದೊಂದು ಸಲ ಅರ್ಜೆಂಟ್ ಇದ್ದಾಗ ಕ್ಯಾಂಟೀನಲ್ಲಿ ತಿಂದ್ವಿ. ನಾವು 2 ದಿವಸ ಮಧ್ಯಾಹ್ನ ತಿನ್ನಲೇ ಇಲ್ಲ, ಯಾಕಂದರೆ ನಮಗೆ ಅವಳು ಯಾವಾಗ ಹೆರಿಗೆ ಆಗ್ತಾಳೆ ಅಂತ ಅದೇ ಒಂದು ಮೈಂಡಲ್ಲಿತ್ತು ನಮಗೆ. ಸೊ ಹಾಗೆ. ಆಮೇಲೆ ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕಿಲ್ಲಲ್ಲ, ಅಂದರೆ ಅವರು 1 ಡೇ ಕಳೆದ ನಂತರ ಅವರು ಸ್ನಾನ ಮಾಡಿಸ್ತಾರೆ. ಸೊ ಅಲ್ಲೇ ಇದನ್ನು ವೈಪ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮತ್ತು ಬೇಬಿಯನ್ನು ನಾನು ಹಾಗೆ ಬಟ್ಟೆ ಸುತ್ಕೊಂಡ್ಬಿಟ್ಟೆ. ನೋಡಿ, ಇವಾಗ ಬೇಬಿನೆಲ್ಲ ಫ್ರೆಶ್ ಮಾಡಿ, ಅಂದರೆ ಕಟ್ಟಿಯೆಲ್ಲ ಮಲಗಿಸಿದ್ದೇನೆ. ಆಮೇಲೆ ಇವತ್ತು ಎಲ್ಲರೂ ಬಂದಿದ್ದರು. ಅವಳ ಹಸ್ಬೆಂಡ್ ಮನೆಯಿಂದ ಮಗುನ ನೋಡಲಿಕ್ಕೆ ಎಲ್ಲರೂ ಬರ್ತಾರಲ್ವ ಮಾಮೂಲಾಗಿ. ಸೊ ಮಕ್ಕಳೆಲ್ಲ ಬಂದಿದ್ದರು. ಆಮೇಲೆ ಏನು ಗೊತ್ತಾ, ಇವರೊಬ್ಬರು ಗುರುಗಳು
ಇವರ ಹತ್ರ ನಮ್ಮ ಇನ್ನೊಂದು ಪಾರ್ಟಿ ಕೂಡ ಡೆಲಿವರಿ ಬಂದಾಗ ಹೇಳಿದರು, ಇವರ ಹತ್ರ ಒಂದು ಒಪಿನಿಯನ್ ಕೇಳಿ ಅವರು ಏನಾದರೂ ಹೇಳ್ತಾರೆ, ಓದಲಿಕ್ಕೆಲ್ಲ ಹೇಳ್ತಾರೆ ಅಂತ. ಯಾಕಂದರೆ ನಂಬಿಕೆ ಅನ್ನೋದೊಂದು ಇರುತ್ತದಲ್ವಾ. ಸೊ ಅವರು ನಮಗೂ ಹೇಳಿದರು ಏನೆಲ್ಲ ಮಾಡಬೇಕು ಅಂತ. ಆದ್ದರಿಂದ ಅವರು 2 ಮಗುವನ್ನು ಕೂಡ ನೋಡ್ಲಿಕ್ಕೆ ಬಂದಿದ್ದಾರೆ. ಅದು ತುಂಬ ಖುಷಿ ಆಯಿತು ನಮಗೆ. ಆಮೇಲೆ ಇವಾಗ ನೋಡಿ, ಇದು ತುಂಬ ಮೇಯ್ನಾಗಿ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅಂದರೆ ಡೆಕೋರೇಷನ್ ಮಾಡುವುದು ಏನು ಅಂದರೆ ಅವರೇ ಮಾಡೋದಲ್ಲ, ಮಾಡೋದವರು, ಬಟ್ ಚಾರ್ಜೆಲ್ಲ ನಾವೇ ಮಾಡಬೇಕು. ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಯಾರಿಗೆ ಬೇಕು ಅವರು ಮಾತ್ರ ಮಾಡಿದ್ರಾಗ್ತದೆ. ಎಲ್ಲರೂ ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡೋದಿಲ್ಲ. ಮತ್ತು ಇದಕ್ಕೆ ಕಾಸ್ಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ನನ್ನ ಮೈದುನ ಮಾಡಿಸಿದಲ್ವಾ, ಸೊ ಹಾಗಾಗಿ. ಮತ್ತು ತುಂಬ ಜನರು ನನ್ನ ಹತ್ರ ಕೇಳ್ತಿದ್ದಾರೆ ಅಲ್ಲಿ ಹೇಗೆ ಮತ್ತು ಎಷ್ಟು ಬಿಲ್ಲಾಗಿದೆ ಅಂತ. ಸೊ ಇವಾಗ ಹೇಳ್ತಿದ್ದೇನೆ. ಏನಂದರೆ ಇವಳ ತಂಗಿದು ಡೆಲಿವರಿ ಮತ್ತು ರೂಮ್ ಚಾರ್ಜ್ ಎಲ್ಲ ಬಂದು ಒಟ್ಟಿಗೆ 46,000 ಆಗಿದೆ. ಆಮೇಲೆ ಮೆಡಿಸಿನ್ ಮತ್ತು ಬೇರೆ ಎಲ್ಲ ಸೇರಿ ಒಟ್ಟಿಗೆ 65,000 ಆಗಿದೆ. ಸೊ ಇದಿಷ್ಟು 65,000 ಟೋಟಲ್ ಆಗಿ. ಮತ್ತು ನಾವು 5 ಡೇಸಲ್ಲಿ ರೂಮ್ ತಗೊಂಡಿದ್ವಿ ಅಲ್ವಾ, ಅವರು ಡಾಕ್ಟರ್ ಮತ್ತು 3 ಡೇಸ್ ಇದ್ದು ಮಾತ್ರ ಕೌಂಟ್ ಮಾಡಿದಂತೆ, ಅದು ಹೇಳಿದ ಮೈದನ ಏನೋ. ಸೊ ಹಾಗೆ. ಮತ್ತು ಡಾಕ್ಟರ್ ಹಾಗೆ ತುಂಬ ಒಳ್ಳೆಯ ಡಾಕ್ಟರ್. ನೀವು ಇಲ್ಲಿಗೆ ಯಾರಾದರೂ ಇದ್ದರೆ ಬನ್ನಿ. ಮತ್ತು ನಾನು ಇಲ್ಲಿ ಹೋಗಿದ ನಂತರ ಅವ್ರು ಹೇಳಿದರು ಅಲ್ಲಿ ನರ್ಸ್ 20 ಕೇಸಲ್ಲಿ ಎಲ್ಲನೂ ಏನು ಡೆಲಿವರಿ ಆಗಿದೆ ನಾರ್ಮಲ್, ಮತ್ತು ಒಂದೇನೋ ಆಪ್ರೇಷನ್ ಆಗಿದೆ ಅಂತ ಅಷ್ಟೇ. ಸೊ ಅದೇ ಹೇಳಿದ್ನಲ್ವ ಡಾಕ್ಟರ್ ಫಾತಿಮಾ ಇಸ್ಮತ್ ಅಂತ. ಮತ್ತೇನು ನೋಡಿ, ಡೆಕೋರೇಷನ್ ಎಲ್ಲ ಕೂಡ ಹಾಗೆ ಅವರೇ ಮಾಡಿದ್ದು. ಅವರ ಇನ್ಸ್ಟಾ ಪೇಜಲ್ಲಿ ನೋಡಿ ನೀವು, ಜನಪ್ರಿಯ ಹಾಸ್ಪಿಟಲ್ ಮ್ಯಾಂಗ್ಳೂರು, ಅದರಲ್ಲಿ ಹೋಗಿ ನೋಡಿ ನಿಮಗೆ ಗೊತ್ತಾಗ್ಬೋದು. ಅವರೇ ಎಲ್ಲ ಮಾಡಿದ್ದಾರೆ. ಮತ್ತು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನಾವು ಅವರಿಗೆ ಬೇರೆ ಒಂದು ಕೇಸ್ ಬಂತು ಮಿಡ್ಲಲ್ಲಿ, ಸೊ ಹಾಗೆ ಲೇಟ್ ಆಯಿತು. ಮತ್ತು ಇದೊಂದು ನೋಡಿ, ಇದು ಡೆಲಿವರಿ ಆದ ನಂತರ ಆಗ್ತಾರೆ ಹೀಗೆ. ನನಗೆ ಅದು ಕರೆಕ್ಟಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬೇಬಿ ಆಫ್ ಸುಹೈಲಾ ಆ್ಯಂಡ್ ಮೊಹಮ್ಮದ್ ಹುಸೈನರ್ ಅಂತೆಲ್ಲ ಹಾಕ್ತಾರೆ. ಅದು ಒಂದು ಅಟ್ರಾಕ್ಷನ್ ಆಗುತ್ತೆ ನಮಗೆ, ಗೊತ್ತಾಯಿತಾ ಹಾಗೆ. ಮತ್ತು ಗಂಡು ಮಗು ಆದರೆ ಬ್ಲೂ, ಮತ್ತು ಹೆಣ್ಮಗು ಆದರೆ ಏನು ಇದು ಪಿಂಕ್. ಇದು ಆ್ಯಕ್ಚುಲಿ ಮನೆಯವರೇ ಮಾಡಿದ್ದು, ಅಲ್ಲಿ ಅವರು ಡಾಕ್ಟರ್ ಮಾಡಿದ್ದಲ್ಲ. ನಾವಾದರೆ ಡಾಕ್ಟರ್ ಹತ್ರ ಮಾಡಿಸಿದ್ವಿ. ಆಮೇಲೆ ಇದು ಲಾಸ್ಟ್ ಡಿಸ್ಚಾರ್ಜ್ ಡೇ. ಇವಾಗ ಇದನ್ನೆಲ್ಲ ತೆಗ್ತಿದ್ದಾರೆ ಅವರು. ಅದನ್ನು ಅವಳಿಗೆ ಯಾವಾಗ ತೆಗಿತಾರೆ ಅಂತ ಅವಳಿಗೆ ಹೇಳ್ತಾ ಇದ್ಲು, ತೆಗೀರಿ ಅಂತ. ಯಾಕಂದರೆ ಅವಳಿಗೆ ಅಷ್ಟು ಒಂಥರ ಫಸ್ಟ್ ಅಲ್ವಾ, ಸ್ವಲ್ಪ ಏನೋ ಹಾಗೆ ಮಾಡ್ತಾಳೆ. ಆಮೇಲೆ ಡಿಸ್ಚಾರ್ಜ್ ಎಲ್ಲ ಮಾಡಿ ಹೋದ್ವಿ. ಏನು ಡಾಕ್ಟರ್ ಮತ್ತು ಗಿಫ್ಟೆಲ್ಲ ಕೊಟ್ಟಿದ್ದಾರೆ ಅಂತೆ, ಅದಕ್ಕಿಂತ ಮುಂಚೆ ನಾನು ಹೋಗಿದ್ದೆ. ಸೊ ಹಾಗೆ ನಮ್ಮ ಮಗು ತುಂಬ ಒಳ್ಳೆಯ ರೀತಿಯಲ್ಲಿ ಇನ್ನೂ ಗ್ರೋ ಅಪ್ ಆಗಲಿ. ನೀವು ಪ್ರೇ ಮಾಡಿ. ಥ್ಯಾಂಕ್ ಯು. ಬಾಯ್.